ನಮ್ಮ ದೇಶದಲ್ಲಿ ಹಲವಾರು ದೊಡ್ಡ ಸಮಸ್ಯೆಗಳಿದೆ. ಅದರಲ್ಲಿ ಯಾವುದಾದ್ರೂ ಒಂದು ದೊಡ್ಡ ಸಮಸ್ಯೆ ಹೇಳಿ ಅಂತಂದರೆ ಪ್ರತಿಯೊಬ್ಬರಿಗೂ ನೆನಪಾಗೋದು ಒಂದು ದೊಡ್ಡ ಸಮಸ್ಯೆ, ಅದೇ ಜನಸಂಖ್ಯೆ. ಹೌದು, ಭಾರತದಲ್ಲಿ ಜನಸಂಖ್ಯೆ ಕೂಡ ತುಂಬ ದೊಡ್ಡ ಪ್ರಾಬ್ಲಮ್ಮು. ಪ್ರೀವಿಯಸ್ ಗೌರ್ಮೆಂಟ್ಗಳು ನಾವಿಬ್ಬರು ನಮಗಿಬ್ಬರು ಅನ್ನುವಂತಹ ಯೋಜನೆ ಮೂಲಕ ಬರೀ 2 ಮಕ್ಕಳು ಹೆರಿಗೆ ಅಂತ ಪ್ರೋತ್ಸಾಹ ಕೊಡೋದು, ಆ ರೀತಿಯ ಯೋಜನೆಗಳೆಲ್ಲ ತೊಗೊಂಬಂದಿದ್ರು. ಯಾಕೆ ಅಂತಂದರೆ ನಮ್ಮ ದೇಶದಲ್ಲಿ ಎಷ್ಟೊಂದು ಪ್ರಾಬ್ಲಮ್ಗಳಿಗೆ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಮೂಲ ಕಾರಣವೇ ಓವರ್ ಪಾಪ್ಯುಲೇಷನ್. ಆದರೆ ಇಲ್ಲಿ ಆಂಧ್ರ CM ಚಂದ್ರಬಾಬು ನಾಯ್ಡು ಅವರು ಒಂದು ಸರ್ಪ್ರೈಸಿಂಗ್ ಘೋಷಣೆ ಮಾಡಿದ್ದಾರೆ. ಅದು ಏನು, ಯಾಕೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಆಂಧ್ರ CM ಘೋಷಣೆ ಮಾಡಿದ್ದಾರೆ, ತಮ್ಮ ರಾಜ್ಯದಲ್ಲಿ ಯಾರು 3ನೇ ಮಗು ಹೊಂದುತ್ತಾರೋ ಅವ್ರಿಗೆ 30,000 ರೂಪಾಯಿ ಪ್ರೋತ್ಸಾಹಧನ, 4ನೇ ಮಗು ಹೊಂದೋರಿಗೆ 40,000 ರೂಪಾಯಿ ಪ್ರೋತ್ಸಾಹಧನ. ದಕ್ಷಿಣದ ರಾಜ್ಯಗಳಲ್ಲಿ ಬರ್ತ್ ರೇಟ್, ಜನನ ಪ್ರಮಾಣ ತುಂಬ ಕಡಿಮೆ ಆಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ವೃದ್ಧರ ಸಂಖ್ಯೆ ಜಾಸ್ತಿಯಾಗಿ ಯೂತ್ಗಳ ಸಂಖ್ಯೆ ತುಂಬ ಕಡಿಮೆ ಆಗುತ್ತೆ ಅನ್ನುವಂತಹ ಕಳವಳ ವ್ಯಕ್ತಪಡಿಸಿದ್ದಾರೆ. ಹೌದು, ಅವ್ರು ಹೇಳ್ತಿರೋದ್ರಲ್ಲೂ ಅರ್ಥ ಇದೆ, ನಿಜ ಇದೆ. ಯಾಕಂದರೆ ಚೈನಾ ಕೂಡ ಇದೇ ಪ್ರಾಬ್ಲಮ್ ಫೇಸ್ ಮಾಡಿತ್ತು ರೀಸೆಂಟಾಗಿ. ಚೈನಾದಲ್ಲಿ ವೃದ್ಧರ ಸಂಖ್ಯೆ ಜಾಸ್ತಿ ಆಗ್ತಾ ಯೂತ್ ಪಾಪ್ಯುಲೇಷನ್ ತುಂಬ ಕಡಿಮೆ ಆಗ್ತಾ ಬಂತು. ಲಾಂಗ್ ಟರ್ಮಲ್ಲಿ ಇಂಡಿಯಾ ಕೂಡ ಈ ಒಂದು ಪ್ರಾಬ್ಲಮ್ ಫೇಸ್ ಮಾಡುತ್ತೆ, ಎಸ್ಪೆಷಲಿ ಸೌತ್ ಇಂಡಿಯನ್ ಸ್ಟೇಟ್ಸು. ಯಾಕಂದರೆ ಸೌತ್ ಇಂಡಿಯನ್ ಸ್ಟೇಟ್ಗಳು ತುಂಬ ಎಜುಕೇಟೆಡ್ ಸ್ಟೇಟ್ಸು. ಇಲ್ಲಿ ಎಲ್ಲರೂ ಕಡಿಮೆ ಮಕ್ಕಳನ್ನ ಹೊಂದುವಂಥ ಒಂದು ಥಾಟ್ ಪ್ರೊಸೆಸ್ನಲ್ಲಿದ್ದಾರೆ. ಅದರಲ್ಲೂ ಈಗಂತೂ ನಾವು ಒಂದೇ ಮಗು ಹೊಂದಿದ್ರೆ ಇನ್ನೂ ಖರ್ಚು ಕಡಿಮೆ ಆಗುತ್ತೆ, ನಮಗೆ ಒಂದೇ ಮಗು ಸಾಕು ಅನ್ನೋಂತಹ ನಿರ್ಧಾರಕ್ಕೆ ದಂಪತಿಗಳು ಬರ್ತಾ ಇದ್ದಾರೆ.